ಈ ದೇಶದ ಪ್ರಧಾನಮಂತ್ರಿ 10 ವರ್ಷ, ಗುಜರಾತದ ಮುಖ್ಯಮಂತ್ರಿ 14 ವರ್ಷ, 24 ವರ್ಷ ಗುಜರಾತ್ ಅಂತ ಒಂದು ಪ್ರಗತಿಪರ ಅಭಿವೃದ್ಧಿ ಹೊಂದಿದಂಥ ಒಂದು ರಾಜ್ಯದ ಮುಖ್ಯಮಂತ್ರಿ 14 ವರ್ಷ. ಜಗತ್ತಿನಾಗ ನಮ್ದು ಲಿಸ್ಟ್ನಾಗೆ ಇರಲಿಲ್ಲ. ಆರ್ಥಿಕ ಬಂಗಾರ ಒತ್ತಿ ಇಟ್ಟಿದ್ರು ಚಂದ್ರಶೇಖರ್ ಇದ್ದಾಗ ಇದೇ ಕಾಂಗ್ರೆಸ್ನ ಸಪೋರ್ಟ್ ಸರ್ಕಾರನಾಗ. ಇವತ್ತು ಭಾರತ ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ. ಇಂಗ್ಲೆಂಡ್ ಅನ್ನು 6ನೇ ನಂಬರ್ ಕಳಿಸಿದಂಥವ್ರು ಯಾರು? ನರೇಂದ್ರ ಮೋದಿ. ಚಂಬು ಕೊಟ್ರ ಬಂದಿರಿ ನೀವು ಸೊಕ್ಕಿಗೆ, ಗ್ಯಾರಂಟಿ ಐತಿ, ಗ್ಯಾರಂಟಿ. ನಿಮ್ಮನ್ನೆಲ್ಲರಿಗೂ ಕೈಯಾಗ ಚಂಬು ಕೊಡಿಸೋದೇ ನಮ್ಮ ಗ್ಯಾರಂಟಿ. ಡ್ಯೂಟಿ ಮಾಡಿ 24 ವರ್ಷ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿ ಮೊನ್ನೆ ಅವರು ನಾಮಿನೇಷನ್ ಮಾಡಾಗ ಡಿಕ್ಲೇರ್ ಮಾಡ್ಕೊಂಡಾರ ಆಸ್ತಿ ಎಟ್ಟಂದ್ರೆ 2,30,00,000. ನಮ್ಮ ಕಲ್ಲು ಬಂಡೆ ಬ್ರದರ್ಸ್, ಬಂಡೆ ಬ್ರದರ್ಸ್, ಅವರು ಬ್ರದರ್ಸ್ ಪಾಕಿಸ್ತಾನ ಚೇಲಾಗೋರು ನೋಡ್ರಿ. ನಮ್ಮ ಬ್ರದರ್ಸ್ ಅಂದ್ರೆ ಕುಕ್ಕರ್ ಬಾಂಬ್ ಇಟ್ಟಾಗ ಏನು ಹೇಳಿದ ನಮ್ಮ ಕೆ ಶಿವಕುಮಾರು, ನಮ್ಮ ಬ್ರದರ್ಸ್ಗಳ ಸಾಧ್ಯ ಅಂತ ಅದು ಮಾಡ್ಲಕ್ಕ. ಇವತ್ತು NIA ಪ್ರೂಫ್ ಮಾಡ್ಯಾರಲ್ಲ, ಅವ್ರದ್ದು ಆಸ್ತಿ ಮನೆ ಘೋಷಣೆ ಮಾಡ್ಕೊಂಡಾರೆ. DK ಸುರೇಶ್ ಮತ್ತು DK ಶಿವಕುಮಾರ್ ಎಷ್ಟು ಆಸ್ತಿ ಅವ್ರದ್ದು? 2,000 ಕೋಟಿ ರೂಪಾಯಿ ಲೀಗಲಿ. ಅದರ 10 ಪಟ್ಟು ಹಿಡಿದು 20,000 ಕೋಟಿ ರೂಪಾಯಿ. ಒಬ್ಬ ಬೆಂಗಳೂರಿನಾಗ ಒಬ್ಬ ರೋಡಿ ಕೈ ಚಾ ತಂದು ಕೊಡೋ 20,000 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ. ಈ ದೇಶದ ಪ್ರಧಾನಮಂತ್ರಿ 2 ಕೋಟಿ. ಅವ್ರ ತಾಯಿ ನಮ್ಮ ದತ್ತಾತ್ರೇಯ ಪಾಟೀಲ್ ಹೇಳಿದ್ರಲ್ಲ, ಅವ್ರು ಯಾರು ಅಣ್ಣ ತಮ್ಮರನ್ನ ಹಚ್ಕೊಳ್ಳಲಿಲ್ಲ. ತಾಯಿ ಸಹಿತ ಒಂದು ವಾರ ಬಂದ್ರೆ ದಿಲ್ಲಿಗೆ ಮನೆಗೆ ಬಂದ್ರೆ ನಾ ಇಲ್ಲಪ್ಪ, ನನಗೆ ಇಲ್ಲೆಲ್ಲ ನಮ್ಮ ಹಳ್ಳಿ ಹೆಣ್ಮಕ್ಳೇ ಇಲ್ಲಪ್ಪ, ಇಲ್ಲೇ ನಮ್ಮದು ಸಿಟ್ಯಾಗ ಸರ್ ನನ್ನ ಊರಿಗೆ ಕಳಿಸ್ತಾರಲ್ಲ, ಹಂಗೆ ಹೋಗ್ಬಿಟ್ರು ತಾಯಿ. ಅಂಥ ಒಬ್ಬ ಪ್ರಧಾನಮಂತ್ರಿಗಳ ಬಗ್ಗೆ ಇವತ್ತು ರಮೇಶ್ ಕುಮಾರ್ ಅಂತ ಒಬ್ಬ ಭಾಳ ಅತಿ ಬುದ್ಧಿವಂತ ಸ್ಪೀಕರ್. ಆ ಸ್ಪೀಕರ್ ಇದ್ದರು. ನಮ್ಮ 94ನಾಗ ನಾ MLA ಇದ್ದಾಗಿದ್ದರು. ಮೊನ್ನೆನೂ ಈ ಸರ್ಕಾರ ಕೆಡುವಾಗಲೂ ಅವರು ಸ್ಪೀಕರ್ ಇದ್ದರು. ಆ ಮನುಷ್ಯ ಇವತ್ತು ಹೇಳ್ತಾನೆ, ಪ್ರಧಾನಮಂತ್ರಿ ಮೋದಿ ಅಂದ್ರೆ ಒಬ್ಬ ನೀಚ ಅಂತ ಹೇಳಿ. ಎಷ್ಟು ಹೊಟ್ಟ್ಯಾಗ ಅವರಿಗೆ ಸಂಕಟ ಆಗ್ಲಕ್ಕತ್ತೈತಂದ್ರೆ, ಇನ್ನೊಂದು 5 ವರ್ಷ ನರೇಂದ್ರ ಮೋದಿ ಬಂದ್ರೆ ನಮ್ಮನ್ನೆಲ್ಲ ಮಣ್ಣಾಗ ಇಡ್ತಾರಲ್ಲಪ್ಪ. ನಾ ಖಾऊंಗ ನಾ ಖಿಲಾऊंಗ. ನಿಮ್ಮ ದಮ್ ಇದ್ರೆ ಕಾಂಗ್ರೆಸ್ನವ್ರು ನಾ ಕೇಳ್ತೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಖರ್ಗೆ ಸಾಹೇಬ್ರ. ನಿಮಗೆ ತಾಕತ್ತಿದ್ರೆ ನರೇಂದ್ರ ಮೋದಿ ಅವ್ರು ಒಂದರ ಭ್ರಷ್ಟಾಚಾರ ಮಾಡ್ಯಾರಂತ ನಿಮ್ಮ ದಮ್ ಇದ್ರೆ ಬಿಡುಗಡೆ ಮಾಡಿ, ಒಂದಡಿ ಮಾಡಿದ್ರೆ. ನೀವೇನು ಯಾರಿಗೆ ಮಾಡಿರಿ? ಏನು ಮಾಡಿರಿ? ಕಲಬುರಗಿ ಜಿಲ್ಲಾಕರಿ ಏನು ಮಾಡಿರಿ? ನಿಮ್ಮ ದಲಿತರಿಗಾರ ಏನು ಮಾಡಿರಿ ಹೇಳ್ರಿ? ನಮಗಂದ್ರೂ ಬಿಡ್ರಿ. ಈಗ ಬಸವಣ್ಣವ್ರು ಯಾರೋ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಭಾಷಣ ಮಾಡ್ಯಾರ, ಅಖಿಲ ಭಾರತ ಮೀಸಲು. ಬಸವಣ್ಣರ ವಿರೋಧಿಗಳು BJP, RSS, ನರೇಂದ್ರ ಮೋದಿ. ಪುಣ್ಯಾತ್ಮ ಶರಣ ಪ್ರಕಾಶ್ ಪಾಟೀಲ್ ಇವತ್ತು ಪಾರ್ಲಿಮೆಂಟಾಗ ಏನಾರ ಬಸವಣ್ಣ ಫೋಟೋ ಹೊಸ ಪಾರ್ಲಿಮೆಂಟಾಗ ಹಾಕಿದವ್ರು ಯಾರು? ನರೇಂದ್ರ ಮೋದಿ. ವಚನಗಳ ಬರೆದವ್ರು ಯಾರು? ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಮಹಾತ್ಮ ಬಸವೇಶ್ವರರ ಬಗ್ಗೆ ಸದನದಲ್ಲಿ ಮಾತನಾಡುವಂಥವ್ರು ನರೇಂದ್ರ ಮೋದಿ. ನೀವು ಮಾಡಿದ್ರಲ್ಲ ಮೊನ್ನೆ